ಬಿಜೆಪಿಯವರು ಅಂದ್ರೆ RSSನವರು ಗುಂಡಿಕ್ಕಿ ಕೊಂದಾಕ್ಬಿಟ್ರು ಅವರಿಗೆ. ಅಲ್ಲದೆ ಹೋದ್ರೆ ಅವರು ಬಯಸಿದ್ರಲ್ಲ ಎಷ್ಟು ವರ್ಷ ಬದುಕಬೇಕು ಅಂತ, ಅಷ್ಟು ವರ್ಷ ಬದುಕ್ತಿದ್ರೆ ಏನು ಅಂತಕ್ಕಂಥದ್ದು ನನಗನ್ಸುತ್ತೆ. ಇವರು ಕೂಡ 100 ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕಲಿ, ಮತ್ತೆ ಸಾರ್ವಜನಿಕ ಜೀವನದಲ್ಲಿ ಇನ್ನೂ ಹೆಚ್ಚು ಕಾಲ ಇರಲಿ ಅಂತೇಳಿ ನಾನು ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಅವರ ಕುಟುಂಬ ವರ್ಗದವರು, ಅವರ 3 ಜನ ಮಕ್ಕಳಿದ್ದಾರೆ. ಅವರ ಅಳಿಯ ಕೂಡ ಒಬ್ಬ ರಿಟೈರ್ಡ್ IAS ಆಫೀಸರ್. ಅವರು ನನ್ನ ಹತ್ರ ಕೆಲಸ ಮಾಡ್ತಾ ಇದ್ರು, ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ರು. ಯಾಕೆಂದ್ರೆ ನಮ್ಮ ಸರ್ಕಾರದಲ್ಲೇ ಅವರು ಈಗ ರಿಟೈರ್ಡ್ ಆದ್ದು, ಮೊನ್ನೆ ಈಗ ಒಂದು ತಿಂಗಳು 2 ತಿಂಗಳಾಯ್ತು ಅನ್ನೋದು ಅನಿಸುತ್ತೆ. ರಿಟೈರ್ಡ್ ಆಗಿದ್ದಾರೆ. ಅವರು ಪಾಪ ಒಳ್ಳೆಯವರು. ಸೊ ಎಲ್ಲ ಮಕ್ಕಳು ಕೂಡ ಅವರಿಗೆ ಸಹಕಾರಿಯಾಗಿದ್ದಾರೆ, ಒಳ್ಳೆ ಮಕ್ಕಳಿದ್ದಾರೆ. ಅವರ ಕುಟುಂಬ ವರ್ಗದವ್ರಿಗೂ ಕೂಡ ಆರೋಗ್ಯ, ಐಶ್ವರ್ಯ ಮತ್ತೆ ಹೆಚ್ಚು ಕಾಲ ಬದುಕತಕ್ಕಂಥದ್ದು ಅದು ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಸಂದೇಶ್ ನಾಗರಾಜ್ ನಾವು ನನಗಿಂತ ದೊಡ್ಡವರಾದರೂ ಕೂಡ ಸಿಂಗುಲರ್ನಲ್ಲೇ ಮಾತಾಡಿಸೋದು. ನಾವು ಸಂದೇಶ್ ನಾಗರಾಜ್ ಅಂತಲೇ ಕರೆಯೋದು ನಾನು. ಸೊ ಹಾಗಾಗಿ ಆತ್ಮೀಯತೆ, ಸ್ನೇಹ ನಮ್ಮಿಬ್ಬರಲ್ಲಿ ಚೆನ್ನಾಗಿದೆ. ಇತ್ತೀಚೆಗೆ ನನ್ನ ಕಳೆದ ಎಲೆಕ್ಷನ್ನಲ್ಲಿ ಆರ್ಥಿಕವಾಗಿಯೂ ಸಹಾಯ ಮಾಡಿದ್ರು. ಕಿಚ್ಚ ಮಾತಾಡ್ತಾರೆ ಇದಪ್ಪ. ಇದು ಕೂತ್ಕೋ. ಆದ್ರಿಂದ ಅವ್ರಿಗೆ ಒಳ್ಳೇದಾಗ್ಲಿ, ಶುಭ ಆಗ್ಲಿ, 100 ವರ್ಷಗಳಿಗಿಂತ ಹೆಚ್ಚು ಬದುಕಲಿ, ಅವ್ರ ಕುಟುಂಬದವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಹಾರೈಸಿ 80 ವರ್ಷ ತುಂಬಿದೆ. ಬಹುಶಃ ಆಗಸ್ಟ್ 16ನೇ ತಾರೀಕು ನಿನ್ನ ಡೇಟ್ ಆಫ್ ಬರ್ತ್ ಅಲ್ಲ, ಆಗಸ್ಟ್ 16. ಅವ್ರ ಮಕ್ಕಳು ನಮ್ಮನ್ನೆಲ್ಲ ಕರೆಯಿಸ್ಬೇಕು ಅಂತೇಳಿ ಸಂದೇಶ್ ಸ್ವಾಮಿ ಇವನು ಜೊತೆಲೇ ಇದ್ದ. ಈಗ ಹೇಗೆ ಬೇರೆ ಬೇರೆ ಇದ್ದಿರಲ್ವ, ರಾಜಕೀಯವಾಗಿ ಜೊತೆಲೇ ಇದ್ದಿರಲಿಲ್ಲ, ಬೇರೆ ಬೇರೆ ಪಾರ್ಟಿಲಿ ಇರೋದು. ಈಗ ಬಿಜೆಪಿಲಿ ಇದ್ದಾನೆ, ಅವನು ಕಾಂಗ್ರೆಸ್ನಲ್ಲಿ ಇದ್ದಾನೆ. ಬಟ್ ಆದ್ರೂ ಇಬ್ರು ಲವ ಕುಸರಂತೆ ಇರ್ತಕ್ಕಂಥವ್ರು, ಅಣ್ಣ ತಮ್ಮದಿರು. ರಾಜಕೀಯವಾಗಿ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾರೆ. ಅವರ ಸೇವೆ ಇನ್ನೊಂದಷ್ಟು ವರ್ಷಗಳ ಕಾಲ ಸಮಾಜಕ್ಕೆ ದೊರಕಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಮತ್ತೊಮ್ಮೆ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಅಂತ ಆಗ್ಲೇ ಹೇಳಿದ್ದೆ. ಅದರಿಂದ ಇದು ರಾಜಕೀಯ ವೇದಿಕೆ ಅಲ್ಲ. ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ, ನೀವೆಲ್ಲ ಶುಭ ಕೋರಿ, ಅವರಿಗೆ 100 ವರ್ಷ ಬಾಳಿ ಅಂತೇಳಿ ಶುಭ ಕೋರಿ, ಅದರಿಂದ ನನಗೆ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ಹಾಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ, ಅವರಿಗೆ ಶುಭ ಕೋರಿದ್ದೇನೆ. ಅವರಿಗೆ ನಿಮ್ಮೆಲ್ಲರ ಶುಭ ಆರೈಕೆ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.